ನಮಸ್ತೆ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಜಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿ ಹೀಗೊಂದು ಸಾಲು ಬರುತ್ತೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಆದರೆ ಅದರ ಸ್ವಲ್ಪ ಬದಲಾಯಿಸಿ ಹಳೆ ಮಾದರಿ ಹೊಸ ವಿನ್ಯಾಸ ಕೂಡಿದರೆ ಹೊಸ ಸೊಬಗಿನ ಮನೆಯ ನಿರ್ಮಾಣ. ಮನೆ ಅಂದರೆ ಸುಮ್ಮನಲ್ಲ, ಟೈಲಿನ ಗೂಡು, ಸಾಂಪ್ರದಾಯಿಕ ಚಾವಣಿ, ವಿಶಾಲ ಅಂಗಳ, ಕಾನ್ಸರ್ವೇಟ್ ಶಿಲ್ಪಕಲೆಗೆ ಕಾಷ್ಟಕಲೆಯ ಮೆರಗು, ಆಧುನಿಕ ಬಣ್ಣ, ವಿನ್ಯಾಸ ವಿನೂತನ, ಪಾರಂಪರಿಕತೆಯ ಮನೆಗೆ ಆಧುನಿಕ ಟಚ್ ನೀಡಿದ ಕೃಷಿಕನ ಕನಸಿನ ಮನೆ. ಗೆಳೆಯರೇ, ಹಾಗಾದರೆ ವಿನೂತನ ಮನೆ ಕಟ್ಟಿದ ನೇಗಿಲ ಯೋಗಿ ಯಾರು? ನಿರ್ಮಾಣದ ಹಿಂದಿರುವ ಪರಿಶ್ರಮ ಏನು? ಅದ್ಭುತ ಮನೆ ಕಟ್ಟುವ ಐಡಿಯಾ ಬಂದಿದ್ದಾದರೂ ಹೇಗೆ? ಎಲ್ಲವನ್ನು ಡಿಟೇಲ್ ಆಗಿ ತಿಳಿಸುವ ಪ್ರಯತ್ನ ಮಾಡಿದ್ದು. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಹೊಸಾಡು ಗ್ರಾಮ ಹೆಗ್ಗಡಮಕ್ಕಿಯಲ್ಲಿ ನೇಗಿಲ ಯೋಗಿ ರಾಜೀವ್ ಶೆಟ್ಟಿ ನಾರ್ಕಳೆ ಹೊಸ ಹಾಗೂ ಹಳೆ ಮಾದರಿಯ ಕಾಂಕ್ರೀಟ್ ಮನೆ ನಿರ್ಮಾತೃ. ಹಸಿರು ಕೃಷಿಯಿಂದ ಅದ್ಭುತ ಮನೆಗೆ ಬಂದ ಕೃಷಿಕ. ಗ್ರಾಮೀಣ ಭಾಗದಲ್ಲಿ ಕೃಷಿಕರೊಬ್ಬರು ನಿರ್ಮಿಸಿದ ಮೊಟ್ಟ ಮೊದಲ ರಾಜಮನೆ ಇದು ಕಾಣ್ರಿ. ಉಡುಪಿ ಜಿಲ್ಲೆಯಲ್ಲಿ ಆಕರ್ಷಕ ಮನೆ ಕಟ್ಟಿದ ಮೊದಲ ಕೃಷಿಕರೂ ಹೌದು. ಕೃಷಿಕ ಮನೆ ರಾಜ್ಯಕ್ಕೆ ಮಾದರಿ. ನೇಗಿಲ ಯೋಗಿ ಮನೆ ಇದೆಯಲ್ಲ, ನೋಡಲೇಬೇಕಾದ ಮನೆ ಕಣ್ರಿ. ವಿನೂತನ ವಿನ್ಯಾಸದ ಮನೆ ನಿರ್ಮಾಣದಲ್ಲಿ ನೇಗಿಲ ಯೋಗಿಯ ಬೆವರು ಹನಿಯ ಪರಿಶ್ರಮ ಇದ್ದರೆ ಇದು ಕೇವಲ ಒಂದು ಮನೆಯಾಗಿ ಉಳಿದಿಲ್ಲ, ಕೃಷಿಕ ಗಿರಿಮೆಗೆ ಒಂದು ಮೇಲ್ಪಂಕ್ತಿ ಹಾಕಿದೆ. ಈ ಮನೆ ಕೇರಳ ಕಾಂಟೆಂಪರರಿ ವಿಲ್ಲಾ ಶೈಲಿಗೆ ಹತ್ತಿರ. ಹಳೆ ಮನೆಗಳ ಪಾರಂಪರಿಕ ಎಲಿಮೆಂಟ್ಸ್ ಇದೆ, ಹಾಗೆ ಹೊಸ ತಂತ್ರಜ್ಞಾನ ಆಧುನಿಕ ಡಿಸೈನೂ ಇದೆ. ನೈಸರ್ಗಿಕ ಮನೆಗಳು ಕರಾವಳಿ ಮಲೆನಾಡು ಹವಾಮಾನಕ್ಕೆ ಹೊಂದಿಕೊಳ್ಳುತ್ತೆ. ವಿನ್ಯಾಸ ಚೌಕಾಕಾರ, ಹಾಗೆ ಪಾರ್ಕಿಂಗಿನಿಂದ ಹಿಡಿದು ಎಲ್ಲವೂ ಮನೆಯ ಆಯದಲ್ಲೇ ಇದೆ ಕಣ್ರಿ. ಸ್ನೇಹಿತರೆ, ಇದು ಮನೆ ಒಳಗಿನ ವರಾಂಡ. ಇದು ಈ ವರಾಂಡದ ಮೇಲ್ಭಾಗವನ್ನು ಮರದ ಮುಚ್ಚಳಿಕೆಯಿಂದ ಮುಚ್ಚಿದ್ದಾರೆ. ಮರದಲ್ಲೂ ಆರ್ಟ್ ಇದೆ, ಕಾಷ್ಟಕಲ್ಲ ಇದು ಮರದಲ್ಲಿ. ಈ ಹಾಲು ಮತ್ತು ಈ ಡಿಸೈನ್, ಮೇಲಿನ ಡಿಸೈನಿಗೆ ತುಂಬ ಅಂತರಗಳನ್ನು ಕಾಲ್ಕೊಂಡಿದ್ದಾರೆ. ಪ್ರಾಯಶಃ ಈ ಹಾಲು ಈ ಕರಾವಳಿ ತೀರ ಆಗಿರೋಕ್ಕೋಸ್ಕರ ಬೇಸಿಗೆಯಲ್ಲಿ ತುಂಬ ಶೆಕೆ ಇರ್ತದೆ ಇಲ್ಲಿ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದರ ಹೈಟನ್ನು ಹೆಚ್ಚಿಸಿರುವ ಸಾಧ್ಯತೆಗಳಿದೆ. ವರಾಂಡದಲ್ಲಿ ವಿಶಾಲವಾದ ಟಿವಿ ಪರದೆ ಇದೆ. ಇದು ಡೈನಿಂಗ್ ಹಾಲ್ ಎಂಟ್ರಿ ಡೋರ್. ಹಾಗೆಯೇ ಅಲ್ಲಿ ಕಾಣ್ತಾ ಇರುವ ಮೆಟ್ಲು ಸಹಿತ ಮೇಲ್ಗಡೆ ಫ್ಲೋರಿಗೆ ಹೋಗುವಂಥದ್ದು ಮೆಟ್ಲು. ಈ ಮನೆ ಏನು ವಾಸ್ತು ವಿನ್ಯಾಸ ಒಂದು ಕಂಡೀಷನ್ಗಳಿದೆಯಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ಅದನ್ನು ಫಾಲೋ ಮಾಡಿದ್ದಾರೆ. ನಮಸ್ಕಾರ ಗೆಳೆಯರೆ, ಇವರೇ ಈ ಮನೆಯ ಹಿಂದಿರುವ ಶಕ್ತಿ ರಾಜೀವ್ ಶೆಟ್ಟರು ಅಂಥೇಳಿ. ಇವರು ಆ್ಯಕ್ಚುಲಿ ಹೋಟೆಲ್ ಉದ್ಯಮವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಕೃಷಿಕರು ಹೌದು. ಇಲ್ಲಿ ನಮ್ಮ ಕರಾವಳಿ ತೀರದಲ್ಲಿ ಆ ಕಡೆ ಮಂಗಳೂರು ಸೈಡಲ್ಲಿ ಈ ಉಡುಪಿ ಸೈಡಿಗೆ ಬಂದಾಗ ಈ ಬಂಟ ಸಮುದಾಯದಲ್ಲಿ ಅಳಿ ಸಂತಾನ ಅಂತ ಬರ್ತದೆ. ಅಂತಂದರೆ ಇವರು ಮದುವೆ ಆದ ನಂತರ ಇವರು ಹೆಂಡತಿ ಮನೆಯಲ್ಲೇ ಇರ್ತಾರೆ, ಹೆಂಡತಿ ಮನೆ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಹಾಗಾಗಿ ಇವರು ಇವಾಗ ಎಲ್ಲಿದ್ದಾರೆ, ಸಿಗಡಿ ಕೃಷಿ ಮಾಡ್ತಾರೆ. ಇವರು ಮಾವ ಮಹಾಬಲ ಶೆಟ್ಟರವರು, ಅವರು ಕೃಷಿಕರು.
ಈ ಜಾಗ ಮತ್ತು ಹಾಗೆ ಕೃಷಿ ಭೂಮಿಗಳೆಲ್ಲ ಅವ್ರ ಹೆಸರೆಲ್ಲ ಇದೆ. ಆದರೆ ಈ ಮನೆಯ ಕಟ್ಟಬೇಕು ಕೊಡ್ತಕ್ಕಂಥ ಅವರು ಕನಸಿತ್ತಲ್ಲ, ಅದು ಕನಸು ಕಂಡವ್ರು ಇವರು, ಕನಸನ್ನು ನೆನಸು ಮಾಡ್ಕೊಂಡವ್ರು ಇವರು. ನಾವು ನಮ್ಮ ಜೊತೆಗೆ ಇವರು ರಾಜು ಶೆಟ್ಟಿ ಇದ್ದಾರೆ. ನಮಸ್ಕಾರ ರಾಜು ಶೆಟ್ಟ್ರೆ. ನೀವು ಕೃಷಿಕರು ಹೌದು, ಉದ್ಯಮಿ ಹೌದು, ಎಲ್ಲದರಲ್ಲೂ ಸಹಿತ ಯಶಸ್ಸನ್ನು ಗಳಿಸ್ಕೊಂಡಿದ್ದೀರಿ. ಈ ಪ್ರಮಾಣದ ಯಶಸ್ಸನ್ನು ಗಳಿಸಿರಬಹುದು, ಆದರೆ ಪೂರ್ಣ ಪ್ರಮಾಣದ ಯಶಸ್ಸನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಅಲ್ಲ, ಅದಕ್ಕೆ ನಮ್ಗೊಂದು ಮಾತಿದೆ, ತುಂಬಿದ ಕೂಡ ತೊಳ್ಕೋದಿಲ್ಲ ಅಂತ ಹೇಳಿ. ಇರ್ಬೋದು, ತೊಂದರೆ ಇಲ್ಲ. ಇದು ಸತ್ಯ ಸಂಗತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏಳು ಬೀಳು ನಮ್ಮ ಉದ್ಯೋಗ ವ್ಯವಹಾರ ಅಂತ ಹೇಳಿದ್ರೆ ವ್ಯವಹಾರ ಕ್ಷೇತ್ರನೇ ಹಾಗೆ ಏಳು ಬೀಳು. ಅದರಲ್ಲಿ ನಮ್ಮದು ತುಂಬಾ ಕ್ರಿಟಿಕಲ್ ಇರುವಂತಹ ಒಂದು ಉದ್ಯೋಗ ನಾವು ಪ್ರಾರಂಭಿಸ್ತಿದ್ದೀವಿ. ನನಗೆ ಸಿಗ್ಲಿ ಕೃಷಿ ಅಂದ್ರೆ ಅದು ಅಷ್ಟು ದೊಡ್ಡ ಅಂತ ಹೇಳ್ಬೇಕಂತ ಹೇಳಿದ್ರೆ ಅದರಲ್ಲಿ ಮೇಲೆ ಬಂದವ ಅಲ್ಲ. ಹೌದು, ಇವರು ರಾಜು ಶೆಟ್ಟಿ ಹೇಳೋ ಪ್ರಕಾರ ಸಿಗಡಿ ಇದೆಯಲ್ಲ, ಅದೊಂಥರ ಲಾಟ್ರಿ ಟಿಕೆಟ್ ತಗೊಂಡಾಗೆ. ಒಂದೊಮ್ಮೆ ಒಳ್ಳೆ ಬೆಳೆ ಬಂದರೆ ಲಾಟ್ರಿ ಹೊಡೆದಾಗೆ. ಎಲ್ಲಾದರೂ ಬಹಳ ಸೂಕ್ಷ್ಮ ಜೀವಿಗಳು ಸಿಗಡಿ, ಎಲ್ಲರೂ ಅವ್ರಿಗೆ ಬಿಳಿ ಚುಕ್ಕಿ ರೋಗ ಅಂತೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಹಾಗೇನಾದರೂ ಬಂದುಬಿಟ್ರೆ ಇವರು ಹಾಗಿರೋ ಬಂಡವಾಳ ಇದೆಯಲ್ಲ, ಆ ಬಂಡವಾಳದಲ್ಲಿ ಒಂದು ನಯ ಪೈಸಾ ಇವರಿಗೆ ಸಿಗೋದಿಲ್ಲ. ಅಂಥ ಪರಿಸ್ಥಿತಿನೂ ಇದೆ. ಇದರಲ್ಲಿ ಅವರು ಹೇಳೋದು ಮಾತ್ರ ಸತ್ಯ. ಕೃಷಿ ಹೇಳ್ತಕ್ಕಂಥದ್ದು ಯಾವುದೇ ಕೃಷಿ ಇರ್ಬೋದು, ಸಿಗಡಿ ಇರ್ಬೋದು, ನಿಮ್ಮದು ಭತ್ತ ಇರ್ಬೋದು, ಅಡಕೆ, ತೆಂಗು, ಯಾವುದೂ ಹೇಳಲಿಕ್ಕೆ ಆಗೋದಿಲ್ಲ. ನನ್ನಲ್ಲಿ ನನಗೆ ತಿಳಿದ ಮಟ್ಟಿಗೆ ಅಲ್ಪ ಮಟ್ಟಿಗೆ ನಾನು ಖಂಡಿತ ಹೇಳ್ತೇನೆ. ಅದು ಹೇಳಲಿಕ್ಕೆ ನಿಸ್ಸಂಕೋಚವಾಗಿ ಹೇಳ್ತೇನೆ ನಮಗೆ. ಈ ಮನೆ ನಿಜವಾಗಿ ವಾಸ್ತು ನಿರ್ಮಾಣ, ವಾಸ್ತುದ ಶಾಸ್ತ್ರಜ್ಞರ ಪ್ರಕಾರ ನಾವು ನಮ್ಮಲ್ಲಿ ಸಾಧ್ಯವಾದಷ್ಟು ಪೂರ್ಣ ಪ್ರಮಾಣದ ವಾಸ್ತುಶಾಸ್ತ್ರ ಬಳಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕಂದರೆ ಮಧ್ಯದಲ್ಲಿ ಯಾವುದಾದ್ರು ನ್ಯೂನ್ಯತೆ ಆಗಿರಬಹುದು. ಬಟ್ ಹೆಚ್ಚಾಗಿ ನಾವು ಅವರನ್ನೇ ಅವಲಂಬಿಸಿದ್ದೇವೆ. ಮತ್ತೆ ಜೊತೆಗೆ ನಮ್ಮದೇ ಆದಂತಹ ಒಂದು ಟೆಕ್ನಾಲಜಿ, ನಮ್ಮದೇ ಆದ ಐಡಿಯಾ, ನಾವು ನಮ್ಗೆ ಹೇಗೆ ಬೇಕು ಆ ಪ್ರಕಾರ ನಾವು ಅದನ್ನು ಮಾಡ್ಕೊಂತ ಬಂದಿದ್ದೇವೆ. ಈಗ ಇಂಜಿನಿಯರ್ ಕೊಟ್ಟಿರುವಂತಹ ಕೆಲವೊಂದು ಐಡಿಯಾ ನಮ್ಗೆ ಅದು ಸರಿ ಬಂದಿಲ್ಲ, ಆವಾಗ ನಾವು ಅದನ್ನ ಚೇಂಜ್ ಮಾಡ್ಕೊಂಡಿದ್ದೇವೆ ನಾವು ಅದನ್ನ. ಮತ್ತೆ ಅವರು ನಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದರು. ಕೋಟೇಶ್ವರದ ಮಹಿಮಾ ಮೇಡಮ್ ಅಂತ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರು ವಹಿಸಿಕೊಂಡು ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಮಾಡಿದ್ದಾರೆ. ರಿಯಲಿ ಹೇಳಬೇಕಂದ್ರೆ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಇವಾಗ ಎದುರುಗಡೆಗೆ ಕೇರಳ ಮಾದರಿ ಇದೆ. ನೀವು ಎದುರುಗಡೆ 8 ಎಕರೆ ದೊಡ್ಡದ ಹಾಲಿನ ಮುಂದುಗಡೆ ಬಂದಾಗ ಬಲಬದಿಯಲ್ಲಿ ಈ ದೇವ್ರ ಕೂಡ ಇದೆ. ಹೀಗೆ ಈ ಡಿಸೈನ್ ಮಾಡಿದ ಕಾರಣ ಏನು? ಇದು ನಾವು ಹಿಂದಿನ ಪುರಾತನ ಕಾಲದಲ್ಲೂ ಕೂಡ ನಾವು ಈ ಹಲಸಿನ ಮರಕ್ಕೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ವಿ. ನಮ್ಮ ಈ ಎಲ್ಲ ನಮ್ಮ ಸಾಧಾರಣ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಈ ಮರದಿಂದಲೇ ಇದ್ರದ್ದೆಲ್ಲ ಕೆತ್ತನೆಲ್ಲ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ರು. ಅದೇ ಪ್ರಕಾರ ನಾವು ಇರುವಂತಹ ಮನೆಯಲ್ಲಿ ದೇವರ ಸ್ಥಾನವನ್ನು ನಾವು ತುಂಬಾ ಇದಾಗಿ ಇಟ್ಕೊಂಡಿದ್ದೇವೆ. ನಾವು ಹೆಚ್ಚು ಮುತುವರ್ಜಿ ವಹಿಸಿದ್ದೇವೆ ಅದ್ರ ಬಗ್ಗೆ. ಆ ದೇವರ ಏನಾದ್ರು ನಾವು ಕೊಟ್ಟರು ಮಾತ್ರ ಅದರಿಂದ ನಾವು ಏನಾದ್ರೂ ಯಶಸ್ಸನ್ನು ಸಾಧಿಸಿ ಸಾಧ್ಯ. ಇವಾಗ ದೇವರನ್ನ ಮಾಡಿರ್ಬೋದು. ಇವಾಗ ದೇವರ ಕೋಣೆ ಪಕ್ಕದಲ್ಲಿ ಒಂದು ಕೊಠಡಿ ಇದೆ, ಅದೇನು? ಅದು ಅಡುಗೆ ಮನೆ. ಇದರಲ್ಲಿ ನಾವು 2 ಅಡುಗೆ ಮನೆಯನ್ನು ನಿರ್ಮಿಸಿದ್ದೇವೆ ಇಲ್ಲಿ. ನೋಡಿ, ಇದು ಅಡುಗೆ ಮನೆ. ಇದು ಅಂದ್ರೆ ಮಧ್ಯಮ ಗಾತ್ರದಲ್ಲಿ ನಾವು ಓಪನ್ ಕಿಚನ್ ಅಂತ, ಪೂರ್ಣ ಪ್ರಮಾಣದ ಓಪನ್ ಕಿಚನ್ ಅಲ್ಲ, ಇದು ಅರ್ಧ ಪ್ರಮಾಣದ ಓಪನ್ ಕಿಚನ್ ಇದು ಅಡುಗೆ ಮನೆ. ಇದು ನಾವು ಬರೀ ಶಾಖಾಹಾರಿ ಮಾಡ್ಲಿಕ್ಕೆ, ಮತ್ತು ನಾವು ಮಾಂಸಾಹಾರಿ ಹೋಗುಗಳು, ನಾವು ಮಾಂಸಾಹಾರಿ ಹಾಗೂ ಶಾಖಾಹಾರಿ, ಬಟ್ ಅದ್ರಲ್ಲಿ ಮಾಂಸಾಹಾರ ಮಾಡ್ಲಿಕ್ಕೆ ನಾವು ಇನ್ನೊಂದು ಅಡುಗೆ ಮನೆಯನ್ನು ಬಳಸ್ತೇವೆ. 2 ಅಡುಗೆ ಕೋಣೆ. ನಾವು ಪ್ರತ್ಯೇಕ ಇದು ಬರೀ ಸಸ್ಯಾಹಾರ ಮಾತ್ರ ನಾವು ಇವಾಗ ನಾವು ಅವರ 2 ಅಡುಗೆ ಮನೆಗೆ ಬರ್ತಾ ಇದ್ದೀವಿ. ಇದು ನಾನ್ ವೆಜ್. ಇದು ಯೂಶಲಿ ಹಿಂದೆ ನಾವು ಅಡುಗೆಯನ್ನು ಇಲ್ಲೇ ಮಾಡ್ತೇವೆ. ಬಟ್ ಈಗ ಏನಾದ್ರು ಮಾಂಸಾಹಾರ ಅಡುಗೆ ಮಾಡೋದಿದ್ರೆ ನಾವು ಈ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಅಲ್ಲ, ಯಾಕೆ ಇವಾಗ ವೆಜ್ ಮತ್ತೆ ನಾನ್ ವೆಜ್ ಅಡುಗೆ ಮನೆಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಕಾರಣ ಏನು? ಇಲ್ಲ, ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ವಾರದಲ್ಲಿ ಒಂದು 3-4 ದಿವಸ ನಾವು ಮಾಂಸಾಹಾರ ಮನೆಯಲ್ಲಿ ಮಾಡುವುದೇ ಇಲ್ಲ. ವಿಶೇಷ ದಿನಗಳಲ್ಲಿ ಕೂಡ ನಾವು ಮಾಂಸಾಹಾರ ಮಾಡುವುದಿಲ್ಲ. ಆವಾಗ ನಾವು ಇದಕ್ಕೆ ಪ್ರವೇಶನೇ ಇಟ್ಕೊಳ್ಬೋದು. ಆವಾಗ ನೀವು ನಾನ್ ವೆಜ್ ಮುಟ್ಟುವುದಿಲ್ಲ, ನೀವು ನಾನ್ ವೆಜ್ ಅಡುಗೆ ಮನೆಗೂ ಬರೋದಿಲ್ಲ. ಅಡುಗೆ ಮನೆಗೆ ನಾವು ಕಂಪ್ಲೀಟ್ ನಿಷೇಧ, ನಮ್ಮ ಕಂಪ್ಲೀಟ್ ಏನು ಯಾವುದನ್ನು ನಾವು ಇಲ್ಲದ ಬಾಗಿಲು ಬರ್ತದೆ, ಇದು ಸೀದಾ ಹೊರಗಡೆ ಬರ್ತದೆ. ರಾಜು ಶೆಟ್ಟರ ಹೆಂಡತಿಯ ತಂದೆ ಇದ್ದಾರಲ್ಲ, ಮಹಾದೇವ ಶೆಟ್ಟರು ಅಂತ, ಅವ್ರ ಹೆಸರು ಇರ್ತಕ್ಕಂಥ ಈ ಮನೆಯ ಹಿಂದೆ ಅವರಿದ್ದು ಒಂದು ಪರಿಶ್ರಮ ಇದೆ. ಇಲ್ಲ, ಅಳಿಯ ಹೇಳ್ತಾ ಇದ್ದಾರೆ, ಅವರು ಮಾವಂದೇ 100% ಪರಿಶ್ರಮ ಅವ್ರ ಕನಸು ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಹೀಗೆ ನೋಡುವ ಮುಂದೆ ಏನೆಲ್ಲ ಇದೆ ಮನೆಯಲ್ಲಿ, ನೋಡ್ತಾ ಹೋಗೋಣ ಬನ್ನಿ. ಈ ಮನೆಯಲ್ಲಿ ಈ ಮನೆಯ ಒಂದು ಯಜಮಾನ ಇರುವಂತಹ ಮುಖ್ಯ ಮಲಗುವ ಕೋಣೆ,
ವಿಶ್ರಾಂತಿ ಕೊಡಿ. ಯಜಮಾನರು. ಯಜಮಾನರು. ಹಾ ಹಾ. ಅಲ್ಲ ಇದು ಸಹಿತ ವಾಸ್ತು ಇದನ್ನ- ವಾಸ್ತು ಪ್ರಕಾರ ಅಂತ ನಾವು ನಮ್ಮ ಗ್ರಹಿಕೆ ಅದು ಅಂದ್ರೆ ಜನರು ಹಾಗೆ ಈ ಕಡೆ ಈ ಮೂಲೆ ಕುಬೇರ ಈ ಮೂಲೆಗೆ ಮನೆ ಯಜಮಾನ ಇರ್ಬೇಕಂತ ಹೇಳ್ತಾರೆ. ಮಹಾಬಲ ಶೆಟ್ಟರು ಮಲ್ಕೊಳ್ಳುವ ಇದು ಬೆಡ್ರೂಮ್ ಇದು. ನಾವು ಈ ಜೀವನದಲ್ಲಿ ನಾವು ಮಲ್ತಾ ಇದ್ದೇವೆ. ಇದಕ್ಕೆ ನಾವು ಸಂಪೂರ್ಣವಾಗಿ ಒಂದು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಹಾಗೂ ಇದು ಕೂಡ ಮಾಡಿತ್ತು. ಇಲ್ಲಿ ಡ್ರೆಸ್ಸಿಂಗ್ ಹೆಣ್ಮಕ್ಳು ಈಗ ಲೇಡೀಸ್ ಏನಾದ್ರು ಅವರೆಲ್ಲ ಇದು ಮಾಡ್ಕೊಂಡು ಬರುವಾಗ ಇಲ್ಲಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಬರ್ಲಿಕ್ಕೆ ಇಲ್ಲೇ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಸಹಿತ ಇದೆ, ಅಟ್ಯಾಚ್ ಬಾತ್ರೂಮು. ಬೆಳಗ್ಗೆ ಎದ್ದು ಬರಬೇಕೆದ್ದು ಸುಮ್ಮನೆ ಹೊರಗಡೆ ಎಲ್ಲ ಹೋಗ್ಬೇಕು ಏನಿಲ್ಲ, ಇಲ್ಲಿ ಎದ್ದು ಕೂಡಲೇ ಫ್ರೆಶ್ ಆಗಿ ಮತ್ತೆ ಪುನಃ ಹೊರಗಡೆ ಬರ್ಲಿಕ್ಕೆ ಅವಕಾಶ ಇದೆ ಇಲ್ಲಿ. 14 ಆಯ 14 ಹೌದು. ಇದು ಮತ್ತೊಂದು ಬೆಡ್ರೂಮ್ ಇದು. ಇದು ಆ ಮುಂದ್ಗಡೆ ಸಿಟ್ಔಟ್ ಬಂತಾರಲ್ಲ, ಆ ಸಿಟ್ಔಟ್ ಪಕ್ಕದಲ್ಲಿರೋದಲ್ವಾ? ಹಾ. ಇದೇ ನಾನು ನಿಮ್ಮ ಮನೆಯವರಿಗೆ ಅದ್ರ ಗೆಸ್ಟ್ ಬಂದರೆ ಉಳ್ಕೊಳ್ಳಿಕ್ಕೆ ಅಂತ ಗೆಸ್ಟ್ ರೂಮ್ ಅಂತ ಇದೊಂದು ಪರಿಗಣಿಸಿ. ನೋಡಿ, ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ ರೂಮ್. ಇದಕ್ಕೂ ಕೂಡ ಗೆಸ್ಟ್ ರೂಮಿಗೆ ಅನುಕೂಲ ಆಗುವಾಗ ಇದೊಂದು ಬಾತ್ರೂಮ್ ಕೂಡ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿ ಆ ಗೆಸ್ಟ್ ರೂಮಿಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಸಹಿತ ಇದೆ. ಮತ್ತೆ ಇವರು ಇಲ್ಲೇನೆ ಸಹಿತ ವಾಶ್ ಗೀಶ್ ಮಾಡಿಕೊಂಡು ಫ್ರೆಶ್ ಆಗಲಿಕ್ಕೂ ಸಹಿತ ಇಲ್ಲ ಅವಕಾಶ ಇದೆ. ಅಡಿಗೆ ಮನೆ ಇದು ಊಟದ ಹಾಲ್. ಡೈನಿಂಗ್ ಹಾಲಿಂದ ಇಲ್ಲಿ ಊಟ ಮಾಡಿ ಬಂದವರಿಗೆ ಇಲ್ಲಿ ಕೈ ತೊಳಿಲಿಕ್ಕೆ ಇಲ್ಲಿ ವಾಶ್ ಬೇಷನ್. ಇದು ಡೈನಿಂಗ್ ಹಾಲ್ ಪಕ್ಕದಲ್ಲೇ ವಾಶ್ ಬೇಷನ್ ಸಹಿತ ಇದೆ, ಬೇಷನ್ ಸಹಿತ ಇದೆ. ಇಲ್ಲಿಂದ ಪ್ರಥಮ ಮಹಡಿಗೆ ಹೋಗುವ ದಾರಿ ಇದು. ಬಂಟಕಲ್ಲಿನಿಂದ ಇಕ್ಕದಂತಂದ್ರೆ ಇದಕ್ಕೆ ಏನ್ ಹೇಳಿ? ಬಂಟಕಲ್ಲಿನಿಂದ ಈ ನ್ಯಾಚುರಲ್ ಸ್ಟೋನ್ ಇದು. ಓಹೋ, ನೋಡಿ. ಎಪಾಕ್ಸಿ ಯಾವುದೂ ಇಲ್ಲ. ಬಂಟಕಲ್ಲಿನಿಂದ ಒಂದು ಫ್ಯಾಕ್ಟ್ರಿಯಿಂದ ಗಣೇರ ಕೇಳಿದ್ರಲ್ಲ, ಇದು ಕಲ್ಲಿದೆಯಲ್ಲ, ನ್ಯಾಚುರಲ್ ಕಲ್ಲಂತೆ, ಬಂಟ ಕಲ್ಲಿಂದ ಬಂದಿರುವಂತ ಕಲ್ಲಿದು. ಉಡುಪಿಯ ಬಂಟಕಲ್ಲು. ಉಡುಪಿ ಬಂಟ ಕಲ್ಲು. ನೋಡಿ, ಇದು ಹೀಗೆ ಮೆಟ್ಲು ಹತ್ಕೊಂಡು ಬರಬೇಕು. ಮೆಟ್ಲು ಹತ್ಕೊಂಡು ಬಂದ ಕೂಡಲೇ ಇಲ್ಲೊಂದು ಹಾಲ್ ಸಿಗ್ತದೆ. ಓ ನೋಡಿ, ಇವರು ಸಂಗೀತ ಪ್ರಿಯರು ಬೇರೆ. ಹೌದು, ನನ್ನ ಮಗಳು ಭರತನಾಟ್ಯ ಪ್ರಿಯರು. ಭರತನಾಟ್ಯ ಪ್ರವೀಣೆ ಕೂಡ ಹೌದು. ಮಗಳ ಹೆಸರೆಂತ? ಸುದೀಕ್ಷಾ ಅಂತ. ನೋಡಿ, ಇವ್ರ ಮಗಳು ಸುದೀಶಾ ಅಂತ, ಈಕೆ ಭರತನಾಟ್ಯ ಕಲಾವಿದಂತೆ. ವಿದೂಷ ಅಂತೆ. ಹೌದು. ಆಮೇಲೆ ವೀಣೆ ಕೂಡ ನುಡಿಸ್ತಾರೆ. ಹೌದಾ? ಹಾಗಾಗಿ ಅವಳಿಗೋಸ್ಕರ ಇದೊಂದು ವೀಣೆ. ಇವಾಗ ಮದುವೆ ಯಾರಿಗೆ? ಅವರಿಗೆ ಮದುವೆ ಈಗ ಮಾರ್ಚ್ ಮದುವೆ. ಇವ್ರ ಮಗಳ ಮದುವೆನೂ ಸದ್ಯ ಇದೆ. ಇದು ವೀಣೆ ಫಿನಿಶಿಂಗ್ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಈ ಮನೆಯಲ್ಲಿ ಯಾವುದೇ ರೀತಿಯ ಪಿಒಪಿ ಅನ್ನೋದು ಬಳಸಲೇ ಇಲ್ಲ. ನಾವು ಯಾವುದೇ ಒಂದು ಪೀಸ್ ಕೂಡ ಒಂದು ಸ್ಕ್ವೇರ್ ಫೀಟ್ ಕೂಡ ಪಿಒಪಿ ಮಾಡಿಲ್ಲ ನಾವು. ಹೇಗೆ ಮಾಡಿದ್ದೀವಿ ಹೇಳಿ? ಇದನ್ನ ವೀನಿಯರ್ ಪ್ಲೈವುಡ್ ಅನ್ನು ಬಳಸಿ ವೀನಿಯರ್ ಅಂತ ಸೆಂಚುರಿ ಕಂಪನಿ ವೀನಿಯರ್ ಅನ್ನು ಬಳಸಿದ್ದೇವೆ ಇದಕ್ಕೆ. ವೀನಿಯರ್ ಬಳಸಿ ಆಮೇಲೆ ಅದಕ್ಕೆ ಪಾಲಿಶ್ ಆಗಿದೆ. ಪಾಲಿಶ್ ಆಗಿದೆ. ಇಲ್ಲಿ ಕೂಡ ಮಲಗೋ ಕೂಡ 2 ಇದೆ. ಇಲ್ಲಿ ಒಂದು ಇದೊಂದು ನನ್ನ ಮಗಳಿಗೆ ಕೂಡ ಇದು ಮೊದಲ ಮಹಡಿಯ ಬೆಡ್ರೂಮ್. ಅಟ್ಯಾಚ್ ಬಾತ್ರೂಮ್ ಮತ್ತೆ ಡ್ರೆಸ್ಸಿಂಗ್ ಎಲ್ಲ ಮಾಡಿದ್ದೇವೆ ಇಲ್ಲಿ ಕೂಡ. ನಾನು ಬರೋದು ಕಷ್ಟ. ಇದು ಸಹಿತ ಮೊದಲ ಮಹಡಿಯಲ್ಲಿರುವ ಬೆಡ್ರೂಮ್. ಇದಕ್ಕೂ ಸಹಿತ ಅಟ್ಯಾಚ್ ಬಾತ್ರೂಮು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲವೂ ಇದೆ. ಇದು ಕೂಡ ವಿಸ್ತೀರ್ಣದಲ್ಲಿ ಸೇಮ್ 14 ಇದು ಕೆಳಗಡೆ ಮೊದಲ ನೋಡಿದಲ್ಲ ನಾವು ಕೊಠಡಿ, ಅದೇ ಮಾದರಿಯಲ್ಲಿದೆ. ಅಷ್ಟೇ ವಿಸ್ತೀರ್ಣ, ಹೆಚ್ಚು ಕಡಿಮೆ ಏನಿಲ್ಲ. ವಿಪರೀತ ಸೆಕೆ ಇದಕ್ಕೋಸ್ಕರ ಇಲ್ಲಿ ನಾವು ಮರದ ಮುಚ್ಚಿಗೆ ಅಂದ್ರೆ ಹಿಂದಿನ ಕಾಲದ ಕಾಷ್ಟ ಶಿಲ್ಪವನ್ನೇ ಬಳಸಿದ್ದೇವೆ. ನೋಡಿ, ಈ ರಾಜೇಶ್ ಶೆಟ್ಟಿ ಹೇಳ್ತಿದ್ದಾರೆ, ಸೆಕೆ ತುಂಬ ಇರೋಕ್ಕೋಸ್ಕರ, ಈ ಸೆಕೆ ಕಡಿಮೆ ಆಗಲಿಕ್ಕೋಸ್ಕರ ಈ ಬೆಡ್ರೂಮ್ ಮೇಲ್ಗಡೆಗೂ ಸಹಿತ ಈ ಮರದ ಮುಚ್ಚಿಗೆಯನ್ನು ಬಳಸ್ಕೊಂಡಿದ್ದಾರೆ. ಈ ಮರದ ಮುಚ್ಚಿಗೆ ವಿಶೇಷ ಏನು ಅಂತಂದರೆ, ನಿಮ್ದು ಏನು ಈ ಕಟ್ಟಡದ ಮೇಲ್ಗಡೆ ಉಷ್ಣಾಂಶ ಇದೆಯಲ್ಲ, ಈ ಉಷ್ಣಾಂಶವನ್ನು ಅದು ಹೀರ್ಕೊಳ್ತದೆ. ಮತ್ತು ಅಷ್ಟು ಬೇಗ ಈ ಸೆಕೆಯನ್ನು ನಿಮಗೆ ಬಿಟ್ಟುಕೊಡೋದಿಲ್ಲ. ಜೊತೆಗೆ ಈ ಚಳಿಗಾಲದಲ್ಲೂ ಸಹಿತ ಒಂದು ರೀತಿಯಲ್ಲಿ ಬೆಚ್ಚಗಾಗಿ ಇಟ್ಕೊಳ್ತದೆ. ಹಾಗಾಗಿ ಈ ಡಿಸೈನ್ ಮಾಡ್ಕೊಂಡಿದ್ದಾರೆ. ಓಕೆ, ಹೇಳಿ. ಇದು ನಮ್ಮದು ಈಗ ಲಿವಿಂಗ್ ಏರಿಯಾ. ಇಲ್ಲಿ ಈಗ ಏನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಸಮಾರಂಭ ನಾವು ಏನಾದರೂ ಮಾಡಿದ್ರೆ ಇದೊಂದು 10 ಜನ ಕೂತ್ಕೊಳ್ಳಿಕ್ಕೆಲ್ಲ ಅನುಕೂಲ ಆಗಲಿ ಅಂತ ಇದೊಂದಿಷ್ಟು ಜಾಗ ತಗೊಂಡಿದ್ದೀವಿ. ಅಲ್ಲ, ಇವಾಗ ನೀವು ಹಾಲಿಗೂ ಇದಕ್ಕೂ ಸ್ವಲ್ಪ ದೊಡ್ಡ ಇದು ಬಿಟ್ಟಿದ್ದೀರಿ. ಅದೇನು ಉದ್ದೇಶ? ಆ ರೀತಿ ಫುಲ್ ಬಿಟ್ಟಿದ್ದೀರಲ್ಲ ಹಾಗೆ?
ಅದು ಅದು ಯಾಕಂತ ಹೇಳಿದ್ರೆ ಎತ್ತರ ಜಾಸ್ತಿ ಇಡುವುದರಿಂದ ಕೆಳಗಡೆ ಈ ಬೇಸಿಗೆ ಕಾಲದಲ್ಲಿ ಸೆಕೆಯ ಇದು ಅನುಭವ ತುಂಬಾ, ಬೇಸಿಗೆ ತುಂಬಾ ಸೆಕೆ ಆಗುತ್ತಲ್ಲ, ಆವಾಗ ಇದನ್ನ ಯಂತ್ರ ಮಾಡಿದ್ರೆ ನನಗೊಬ್ಬರು ಐಡಿಯಾ ಹೇಳಿದ್ರು, ಇದು ತುಂಬಾ ಎತ್ತರ ಇಟ್ಟರೆ ನಿಮ್ಗೆ ಬೇಸಿಗೆಯಲ್ಲಿ ನಿಮ್ಗೆ ಫ್ಯಾನ್ ಕೂಡ ಬೇಕಾಗುದಿಲ್ಲ, ತುಂಬಾ ಅದು ಸೆಕೆಂಡ್ ಕಂಟ್ರೋಲ್ ಮಾಡ್ತದೆ. ಅಲ್ಲ, ನೀವು ಎದುರುಗಡೆಗೆ ವಾಸ್ತು ಹತ್ತಿರ ಕೆಂಪು ಮುರೆ ಕಲ್ಲನ್ನು ಯೂಸ್ ಮಾಡಿದ್ದೀರಿ, ಅದಕ್ಕೆ ಡಿಸೈನ್ ಆಗ್ತಾ ಇದೆ. ನಾ ಕೆಂಪು ಕಲ್ಲನ್ನು ಯೂಸ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಅದ್ರ ಬಗ್ಗೆ ತುಂಬಾ ಹೆಚ್ಚಿನ ಜನರು ಅದೆಲ್ಲ ಅದ್ರ ಬಗ್ಗೆ ತುಂಬಾ ಲೈಕ್ ಮಾಡ್ತಾರೆ. ನಾನು ಕೂಡ ಅದು ಆವಾಗ ಡಿಸೈನ್ ಕೊಟ್ರೆ ಮನೆಗೆ ಚಂದ ಒಂದು ಹಳೆಯ ಒಂದು ಇದು ಬರ್ತದೆ ನೋಡುವ ಅಂತ ಹೇಳ್ಕೊಂಡು ನನ್ಗೊಂದು ಯಾಕೋ ಒಂದು ತಲೆಯಲ್ಲಿ ಬಂತು. ನಮ್ಮ ಇಂಜಿನಿಯರ್ ಕೇಳಿದೆ ಹೀಗೆ ಮಾಡಿದ್ರೆ ಹೇಗೆ ಅಂತ, ಎಲ್ಲ ಮಾಡಿ ಚಂದ ಆಗ್ತದೆ. ಅದು 1 ಇಂಚಿನ ದಪ್ಪದ ಟೈಲ್ಸ್ ತಂದು ಅದಕ್ಕೆ ಅಳಿಸಿದ್ದೇವೆ. ಅದು ನ್ಯಾಚುರಲ್ ಆಗಿ ಕಾಣಬೇಕು, ನಾವು ಬೇರೆ ಏನಾದ್ರು ಇರಬಾರ್ದು ಅಂತ. ಹೆಚ್ಚಾಗಿ ಮನೆಯಲ್ಲಿ ನಾವು ಯಾವುದನ್ನು ಕೂಡ ಈ ಕೆಮಿಕಲ್ ಇದನ್ನ ಬಳಸಲಿಲ್ಲ. ಪೇಂಟ್ ಎಲ್ಲ ಕೆಮಿಕಲೇ, ಬಟ್ ಬೇರೆ ಯಾವ್ದು ಈಗ POP ಮತ್ತೊಂದು ಅದಕ್ಕೆಲ್ಲ ಮತ್ತೆ ಮರದನ್ನೇ ಹೆಚ್ಚಾಗಿ ಯೂಸ್ ಮಾಡಿದ್ದೇವೆ. ಅಲ್ಲ, ಜೊತೆಗೆ ಇದು ಕೇರಳ ಮತ್ತೆ ಹಳತ್ತು ಮತ್ತು ಹೊಸದ ಸಮ್ಮಿಶ್ರಣ. ಅದಕ್ಕೆ ನಾನೇ ನನ್ನದೇ ಆದ ಕೆಲವೊಂದು ಐಡಿಯಾ ಕೂಡ ನಾನು ಮಾಡ್ತೇನೆ. ಮತ್ತೆ ನಮ್ಗೆ ಇದರಲ್ಲಿ ಮಾಡುವಾಗ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಈ ಮನೆಯ ಸೆಂಟ್ರಿಂಗ್ ವಹಿಸಿಕೊಂಡಂತ ಗುರುರಾಜಾಚಾರ್ಯ ಅಂತ ಬಹಳ ಇದ್ರ ಬಗ್ಗೆ ಅವರ ಪರಿಶ್ರಮ ತುಂಬಾ ಇದೆ. ಖಂಡಿತ ಎಲ್ಲರದ್ದು ಇದೆ, ಪ್ರತಿಯೊಬ್ಬರದ್ದು ಇದೆ. ಅದರಲ್ಲಿ ಸ್ಪೆಷಲಿ ಈ ಮನೆಯ ಮೂಲ ಒಂದು ರೂಪರೇಖೆ ತಂದಿದ್ದೇ ಅವರು ಗುರುರಾಜಾಚಾರ್ಯ. ಅಲ್ಲ, ಇವಾಗ ನೀವು ಬಹಳಷ್ಟು ಮನೆ ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ. ತುಂಬಾ ಒಳ್ಳೆ ಸಣ್ಣ ವಯಸ್ಸಿನಲ್ಲಿ ಕೂಡ ಅವರಿಗೆ ಒಂದು ಒಳ್ಳೆ ಹೆಸರು ಇದೆ, ಒಳ್ಳೆ ನಿಷ್ಠಾವಂತ. ನಮ್ಮ ಮನೆ ಮಾಡುವಾಗ ಬಹಳ ನಿಷ್ಠೆಯಿಂದ ಮಾಡಿದ್ರು, ನಮ್ಗೆ ತುಂಬಾ ಖುಷಿ ಅವರಿಗೆ. ಅವರಲ್ಲ, ಪ್ರತಿಯೊಂದು ಟೀಮ್, ಓಲ್ಡ್ ಟೀಮ್. ಈಗ ಈ ಬೇರೆ ಕಲ್ಲು ಪ್ರತಿಯೊಂದು ಎಲ್ಲ ಗಾಳಿ ಕೆಲಸದವರು, ಕಲ್ಲಿನ ಕೆಲಸದವರು, ಆಮೇಲೆ ಎಲೆಕ್ಟ್ರಿಕಲ್ ವರ್ಕರ್ ಮಾಡೋರು, ಕಾರ್ಪೆಂಟರ್ಸ್ ತುಂಬಾ ಅಷ್ಟೊಂದು ಒಳ್ಳೆ ರೀತಿ ಮಾಡಿದ್ದಾರೆ. ಯಾವುದು ಕೂಡ ನ್ಯೂನತೆ ಇರುವಂತ ಹಾಗೆ ಸಣ್ಣ ಸಣ್ಣ ಪುಟ್ಟ ಎಲ್ಲ ಇದ್ದೇ ಇರ್ತದೆ. ಯಾವಾಗ ಏನಾದ್ರು ಕಂಪ್ಲೇಂಟ್ ಏನಾದ್ರು ಸಣ್ಣ ಪುಟ್ಟ ಇರುವುದಿಲ್ಲ ಮನೆಯಲ್ಲಿ. ಅಲ್ಲ, ರಾಜೇಶ್ ಶೆಟ್ಟಿ, ನಿಮ್ಮದು ಮುಂಚೆ ಹಳೆ ಮನೆ ಸಹಿತ ಸ್ಲ್ಯಾಬ್ ಮನೆ ಆಗಿತ್ತು. ಆ ಮನೆಯಿಂದ ನಂತರ ಈ ರೀತಿ ಒಂದು ಮನೆ ಕಟ್ಟಬೇಕು ಕೊಡ್ತಕ್ಕಂಥ ಒಂದು ಐಡಿಯಾ ಹೇಗೆ ಬಂತು ನಿಮಗೆ? ಏನು ಉದ್ದೇಶ ಏನು? ನಾವು ಈ ವಾಸ್ತುವಿನ ಬಗ್ಗೆ ಸ್ವಲ್ಪ ಎಲ್ಲರೂ ಹೇಳೋದು, ನೀವು ತುಂಬಾ ಮನೆ ಡೌನ್ ಅಲ್ಲಿ ಇದೆ. ಆ ಮನೆಯೂ ಕೂಡ ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದಿತ್ತು. ನಮ್ಮ ಮಾವನವರು ಅಂದ್ರೆ ನಮ್ಮ ಹೆಂಡತಿಯ ತಂದೆಯವರು ಈ ಊರಲ್ಲಿ ಪ್ರಥಮವಾಗಿ RCC ಮನೆ ಮಾಡಿದವರು. ಆ ಟೈಮಲ್ಲಿ 80ರ ದಶಕ ಇರಬೇಕು, ಮೋಸ್ಟ್ಲಿ 85ರ ದಶಕ, 1985-90 ಹಾಗೆ ಇರ್ತದೆ ನೋಡಿ. ಈ ಹೊಸಾಡು ಗ್ರಾಮ ಪಂಚಾಯತಿಯಲ್ಲಿ ಪ್ರಪ್ರಥಮವಾಗಿ ಸ್ಲ್ಯಾಬ್ ಮನೆ ಕಟ್ಟಿದರು ಇದೇ ಕೃಷಿಕರು. ಇವತ್ತು ಈ ನಮ್ಮ ಉಡುಪಿ ಜಿಲ್ಲೆಗೆ ಒಬ್ಬ ಕೃಷಿಕ ಇಂಥ ಮನೆ ಕಟ್ಟಿರೋದು ಇವರೇ ಪ್ರಥಮ. ಇದು ವಿಶೇಷ. ಹೇಳಿ ರಾಜೇಶ್ ಶೆಟ್ಟಿ. ಅಂದ್ರೆ ಅವರು ಕೂಡ ಬಹಳ ಪರಿಶ್ರಮದಿಂದ ಮಾಡಿದವರು. ಏನೋ ಒಂದು ತನ್ನದೊಂದು ಸಾಧಾರಣ ಕನಸಿನ ಮನೆ ಮಾಡಬೇಕು, ತಾನು ಹೀಗೆ ಕಟ್ಟಬೇಕು ಮಾಡ್ಬೇಕಂತ ಹೇಳಿ ಏನೋ ಒಂದು ಆಸೆ ಇಟ್ಕೊಂಡು ಮಾಡಿದ್ರು. ಅವಾಗ ಎಲ್ಲ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು. ಕಡೆಗೆ ಕ್ರಮೇಣ ಏನಾಯ್ತು, ಅದರಲ್ಲಿ ನೀರಿನಿತ್ತು. ಆವಾಗಿನ ಟೆಕ್ನಾಲಜಿ ಆ ಥರ ಇದ್ದಿರ್ಬೋದು. ಸ್ವಲ್ಪ ಎಲ್ಲ ಸೋರ್ಲಿಕ್ಕೆಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಯ್ತು ಕೂಡ. ಅವಾಗ ನಾವು ಅದನ್ನ ಹೊಡೆದು ಬೇರೆ ಮಾಡುವ ಅನ್ನೋ ಒಂದು ಇದಕ್ಕೆ ಬಂತ. ಅವರು ಅದಕ್ಕೆ ಸಂಪೂರ್ಣ ಸಹಕಾರ. ಅವರಿಂದ ಅವ್ರ ಮೇನ್ ಅವ್ರ ಮುತುವರ್ಜಿಯಿಂದಲೇ ನಾನು ಮಾಡಿದ್ದೇವೆ. ಅವರು ಇದು ಇದು ಮತ್ತೊಂದು ಬೆಡ್ರೂಮ್, ಮನೆಯಲ್ಲಿ ಮತ್ತೊಂದು ಬೆಡ್ರೂಮ್ ಬರ್ತದೆ. ಟೋಟಲ್ ಕೆಳಗಡೆಯ 1 ಬೆಡ್ರೂಮು, ಈ ಮೇಲ್ಗಡೆಗೆ 2 ಬೆಡ್ರೂಮ್, 100 ಬೆಡ್ರೂಮ್ ಇದೆ. ಈ 3 ಬೆಡ್ರೂಮ್ ಸಹಿತ ಅಲ್ಲಿ ಏನು ಕೆಳಗಡೆ ತೋರಿಸಿದ್ನಲ್ಲ ನಾನು ಬೆಡ್ರೂಮು, ಅದರದ್ದೇ ಅಂಗ ಆಕಾರ ಇದೆ. ಇಲ್ಲೂ ಸಹಿತ ಅದಕ್ಕೆ ಮೇಲೆ ಮುಚ್ಚಳಿಕೆ ಇದೆ. ಮುಚ್ಚಳಿಕೆ ಅವರು ಅಳವಡಿಸಿದ್ದಾರೆ. ಅವರಿಗೆ ಮನೆ ಅಂತಂದ್ರೆ ಅದು ಮನೆಯಲ್ಲ, ಅವರ ಆತ್ಮ ಆಗಿರ್ತದೆ. ಆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಆ ಅಟ್ಯಾಚ್ಮೆಂಟ್ ಇಲ್ಲಿ ಕಾಣ್ತಾ ಇದೆ. ಎದ್ದು ಕಾಣ್ತಾ ಇರೋದು ಆ ಅಟ್ಯಾಚ್ಮೆಂಟ್. ಇದೆಲ್ಲ ಮನೆ ಆಯ್ಕೆ ಒಳಗಡೆನೆ ನಾವು ತಗೊಂಡಿದ್ದೇವೆ. ಮನೆ ಆಯ್ಕೆ ಒಳಗಡೆನೆ ಇದೆ, 1 ಇಂಚು ಕೂಡ ನಾವು ಹೊರಗಡೆ ತಗೊಂಡಿಲ್ಲ. ಎಷ್ಟು ಇಂಜಿನಿಯರ್ ನಮ್ಗೆ ಏನೋ ಆಯ ಹಾಕಿ ಕೊಟ್ಟಿದ್ದಾರೆ, ಅದು ಕೂಡ ಪಾರ್ಕಿಂಗ್ ಏರಿಯಾದ ಮೇಲ್ಗಡೆ ನಾವು ಇಲ್ಲೊಂದು ಸಿಟ್ಔಟ್ ಮಾಡಿದ್ದೇವೆ. ಅದಕ್ಕೆ ಈ ಕೇರಳ ಮಾದರಿಯ ಒಂದು ಬೆಂಚ್ ಅನ್ನು ನಿರ್ಮಾಣ ಮಾಡಿದ್ದೇವೆ. ನೋಡಿ, ನಾವು ಇವಾಗ ಈ ಮನೆಯ ಹೊರಗಡೆ ಬರ್ತಿದ್ವಿ. ನೋಡಿ, ಹೊರಗಡೆ ಬಂದಾಗಲೂ ಸಹಿತ ಇಲ್ಲಿ ನಾವು ಕೆಳಗಡೆ ಸಿಟ್ಔಟಲ್ಲಿ ಯಾವ ರೀತಿಯ ಡಿಸೈನಿನ ಮಾದರಿಗಳನ್ನು ಮಾಡ್ಕೊಂಡಿದ್ರು ಅದೇ ಮಾದರಿ ಇಲ್ಲಿ ಮೇಲ್ಗಡೆಗೂ ಸಹಿತ ಸಿಗ್ತದೆ. ಆದರೆ ಇಲ್ಲಿ ನೋಡಿ, ಭಾಳ ವಿಶೇಷ ಅಂತಂದರೆ ನೀವು ಇಲ್ಲಿ ಮೇಲ್ಗಡೆ ಬಂದರೆ ದೃಷ್ಟಿ ಹಾಸಿದಷ್ಟಕ್ಕೂ ಹೊಸರು ಕಾಣ್ತದೆ. ಮನೆಗೆ ಇನ್ನೊಂದು ಮೇಲ್ಛಾವಣಿಗೆ ಸಂಪೂರ್ಣ ಮಣ್ಣಿನ ಹಂಚನ್ನು ಬಳಸ್ತೇವೆ ನಾವು. ಮತ್ತೆ
ಯಾಕಂದ್ರೆ ಈ ಮಣ್ಣಿನ ಹೆಂಚು ಬಳಸೋದ್ರಿಂದ ಈ ಹೀಟ್ ಕಡಿತದೆ ಅನ್ನೋ ಒಂದು ಯಾರು ನಮ್ಮ ಸ್ವಲ್ಪ ಐಡಿಯಾ ಟೈಲ್ಸ್ ನಾವೆಲ್ಲ ಮಣ್ಣಿನ ಹಂಚನ್ನ ಮಣ್ಣಿನ ಟೈಲ್ಸ್ ಎಲ್ಲ ನೋಡಿದ್ದೇವೆ ಈ ಮಣ್ಣಿನ ಹಂಚನ್ನೆಲ್ಲ ಪ್ರತಿಯೊಂದು ಇದು ಎಲ್ಲ ಪಿರಮಿಡ್ ಗೋಪುರನೇ ಮಾಡಿದ್ದೇವೆ ಮನೆಗೆ ಪೂರ ಗೋಪುರ ತಗೊಂಡು. ಅಲ್ಲ ಹೌದು, ಇವಾಗ ನಾನು ಮೇಲ್ಗಡೆ ನೋಡಿದಾಗ ಎಲ್ಲ ಪಿರಮಿಡ್ ಟೈಪಲ್ಲಿ ಇದೆ, ಗೋಪುರ ಟೈಪಲ್ಲಿ ಅದೇ ಮಾಡೋ ಉದ್ದೇಶ ಏನು? ಯಾಕಂದ್ರೆ ಅದು ಮಣ್ಣು ಒಂದು ಸೋರಿಕೆ ಮಳೆಗಾಲದಲ್ಲಿ ನಮ್ಮಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಜೊತೆಗೆ ಸೋರಿಕೆ ಇದು ಜಾಸ್ತಿ ಆಗ್ತದೆ. ಲೆವೆಲ್ ಇಡೋದ್ರಿಂದ ಇಲ್ಲಾದ್ರೂ ನೀರು ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಿಂತರೂ ಕೂಡ ಅದು ಕ್ರಮೇಣ ಅದು ಸಿಂಕ್ ಆಗಿ ಅದು ಸೋರ್ತದೆ ಅಂತ ಹೇಳ್ತದೆ. ನಾವು ಅದಕ್ಕೋಸ್ಕರ ಇದು ಸ್ವಲ್ಪ ಅಲ್ಪ ಪ್ರಮಾಣ ಇದು ಖರ್ಚು ಜಾಸ್ತಿ ಬರ್ತದೆ, ನಾವು ಅದನ್ನು ಪಿರಮಿಡ್ ಮಾಡಿದ್ರೆ ನೀರಲ್ಲಿ ನಿಲ್ಲೋದಿಲ್ಲ. ಆ ವಿಚಾರಕ್ಕೆ ನಾವು ಈ ಮನೆಯ ವಿನ್ಯಾಸ ವೈಶಿಷ್ಟ್ಯಗಳ ಬಗ್ಗೆ ಸ್ವಲ್ಪ ಹೇಳಿ. ವೈಶಿಷ್ಟ್ಯ ಅಂದ್ರೆ ಇದು ಎರಡು ಮಿಕ್ಸ್ ಆಗಿ ಮಾಡಿದ್ದೇವೆ. ನಾವಂದ್ರೆ ನಮ್ಗೇನು ತಿಳಿದ ಹಾಗೆ ನಾವೇನೋ ಇಂಜಿನಿಯರ್ ಅಲ್ಲ ಅಥವಾ ನಾವೇನು ತುಂಬಾ ತಿಳಿದವರು ಅಲ್ಲ. ಹೀಗೆ ಒಬ್ಬೊಬ್ಬರ ಹತ್ರನೇ ಯಾರು ಬಂದಿರ್ತಾರೆ, ಒಬ್ಬರು ಅವರೆಲ್ಲ ಐಡಿಯಾ ಎಲ್ಲ ಕೇಳ್ಕೊಂಡ ನಮ್ಗೆ ಹೇಗಾಗತ್ತೆ ಅದರಲ್ಲಿ ಕೂಡ ನಾವು ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಮಾಡ್ಕೊಂಡ ಚೇಂಜಸ್ ಮಾಡ್ಕೊಂಡ ನಾವು ಮಾಡಿದ್ದೇವೆ. ಈಗ ನಮ್ಗೆ ಯಾವ ತರ ಬೇಕು, ನಮ್ಮ ಅಭಿರುಚಿ ಹೇಗಿದೆ, ನಮ್ಗೆ ಯಾವ ತರ ಬೇಕು, ನಮ್ಗೆ ಒಂದು ಈಗ ಅಡಿಗೆ ಮಾಡಿ ಊಟ ಮಾಡೋದು ನಮ್ಗೆ ಏನ್ ಬೇಕು ಆ ತರ ಮಾಡ್ತೇವೆ. ನಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಂತ ಬಂದಿದ್ದೇವೆ ನಾವು. ನಿಮಗೆ ಈ ಮನೆ ಕಟ್ಟಬೇಕು ಅಂತಕ್ಕಂಥ ಕನಸು ಹುಟ್ಟಿದ್ದು ಹೇಗೆ, ಏಕೆ ಹುಟ್ಟಿ ಈ ಕನಸು? ನಮ್ದು ಈಗ ಹಳೆ ಮನೆ ನಮ್ಮ ಮಾವ ಅಂದ್ರೆ ನಮ್ಮ ಹೆಂಡತಿ ತಂದೆಯವರು ಮಾಡಿದ ಮನೆ ಶಿಥಿಲಾವಸ್ಥೆಗೆ ಬಂತು. ಅದು ಸ್ವಲ್ಪ ಈಗ ಕೆಲವರು ಈ ವಾಸ್ತು ಅಂತ ನಂಬುದಿಲ್ಲ, ನಾವು ಸ್ವಲ್ಪ ಒಂದು 50% ನಂಬ್ತೇವೆ, 50% ನಂಬ್ತೇವೆ. ಹಾಗಾಗಿ ನಾವು ಅದರಿಂದ ನಮ್ಗೆ ಏನಾದ್ರು ಸ್ವಲ್ಪ ಇದಾಗ್ಬೋದೇನು, ಅದು ನಮಗೂ ಕೂಡ ಈ ರಸ್ತೆಯಿಂದ ತುಂಬಾ ತಗ್ಗು ಪ್ರದೇಶದಲ್ಲಿ ಇತ್ತು. ಹಾಗಾಗಿ ಅದು ಬೇಡ, ಮತ್ತು ಒಂದನೇದಾಗಿ ಅದು ಸೋರ್ತಾ ಇದೆ, ಹಾಗಾಗಿ ಬಡ್ದು ಬೇರೆ ಮಾಡುವ ಅನ್ನೋದಕ್ಕೋಸ್ಕರ ಸ್ವಲ್ಪ ವೆಚ್ಚ ಮಾಡಿ ಈ ಮನೆಯನ್ನು ಮಾಡಿದ್ದೇವೆ. ಅಲ್ಲ ಇವಾಗ ಒಂದು ಗಾದೆ ಮಾತಿದೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಈ ಮನೆ ಕಟ್ಟುವ ಅನುಭವ, ಆರ್ಥಿಕ ಸಮತೋಲನತೆ, ಒಂದು ರೀತಿಯ ಪರಿಶ್ರಮಗಳು, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಅದು ಕನಸಿದೇನಿದೆ? ಖಂಡಿತ ಇದರಲ್ಲಿ ಇವರು ಮನೆಯಲ್ಲಿ ನಮ್ಮ ಹೆಂಡತಿಯ ಸಹೋದರರು ಕೂಡ ಇದಕ್ಕೆ ಕೈ ಚಾಚಿದ್ರು. ಆಮೇಲೆ ನಮ್ಮ ಮಾವ, ನಮ್ಮ ಹೆಂಡತಿ ತಂದೆ ಇದಕ್ಕೆ ಅವರಲ್ಲಿ ಇರುವಂತ ಎಲ್ಲ ಆರ್ಥಿಕ ವ್ಯವಸ್ಥೆ, ವ್ಯವಸಾಯ ಆರ್ಥಿಕತೆಯನ್ನ ಎಷ್ಟಿದೆಯೋ ಆರ್ಥಿಕ ಸಹಾಯ ಮಾಡಿದ್ರು. ಜೊತೆಗೆ ಬ್ಯಾಂಕಿನವರು ಕೂಡ ನಮಗೆ ಇದ್ರ ಬಗ್ಗೆ ತುಂಬಾ ಸಹಕಾರ ಮಾಡಿದ್ರು. ಒಂದು ಲೆಕ್ಕದಲ್ಲಿ ಮಾಡ್ಕೊಂಡು ಬಂದಿದೆ. ಆಲ್ರೆಡಿ ಆಧುನಿಕವಾಗಿದೆ ಇದು. ಇನ್ನು ಏನೆಲ್ಲ ಇದಕ್ಕೆ ವಿನ್ಯಾಸ ಮಾಡಬೇಕು ಅಂತ ಹೇಳಲಿಕ್ಕಿಲ್ಲ. ಕೆಲವೊಂದು ಇವಾಗ ಕೆಳಗಡೆ ಕೂತ್ಕೊಳ್ಳುವಂತ ಸೋಫಾ ಮತ್ತೆ ಇನ್ನಿತರೆ ಸಣ್ಣ ಪುಟ್ಟದೆಲ್ಲ ಹಾಕೊಳ್ಳಿಕ್ಕೆ ಇದೆ. ಇನ್ನು ಫರ್ನಿಚರ್ ಇಲ್ಲ. ಕಿಟಕಿಗೆ ಏನಾದರೂ ಕರ್ಟನ್ಸು ಮತ್ತೆ ಮೇಲ್ಗಡೆ ಬಂದ್ರೆ ಕೂತ್ಕೊಳ್ಳಿಕ್ಕೆ ಯಾವುದು ವ್ಯವಸ್ಥೆ ನಾವು ಇನ್ನು ಮಾಡಿಲ್ಲ. ನಾವು ಈಗ ಮನೆ ಓಪನ್ ಮಾಡಿ ಒಂದು 10 ತಿಂಗಳಾಗಿದೆ ಅಷ್ಟೇ. ನಮ್ದು ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಅದ್ರ ಮೇಲೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಇವಾಗ ರೈತರ ಬದುಕು ಹೇಳ್ತಕ್ಕಂಥದ್ದು ಸಂಕಷ್ಟದ ಬದುಕು. ನೀವು ಎಲ್ಲ ಒಂದು ಕಡೆ ಸಿಗಡಿ ಇದೆ, ಈ ಕಡೆ ಈ ಕೃಷಿ ಇದೆ, ಆ ಕಡೆ ಹೋಟೆಲು, ಈ ಒಂದು 3-4 ದೋಣಿಗಳಿಗೆ ಕಾಲು ಹಾಕ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಈ ಮನೆ ಕಟ್ಟುವ ಗಡಿಬಿಡಿ, ಅಲ್ಲಿ ಕೆಲಸಗಾರ ನೋಡ್ಕೋಬೇಕು, ಈ ಅಷ್ಟು ಸುಲಭದ ಕೆಲಸ ಇಲ್ಲ. ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ನಿಮಗೆ ಈ ಮನೆ ಕಟ್ಟೋ ಹಿಂದೆ ಏನೆಲ್ಲ ಆಗಿರೋ ಎಕ್ಸ್ಪೀರಿಯನ್ಸ್, ಭಾಳ ನೋವಾಗಿದೆ, ಏನಾಗಿದೆ? ಸರ್ ಈಗ ಹೋಟೆಲ್ ನಾನು ಒಂದು ಕಳೆದ 5-6 ವರ್ಷದಿಂದ ಹೋಟೆಲ್ ಉದ್ಯಮಕ್ಕೆ ತಿಲಾಂಜಲಿ ಇರಿದೆ, ಸಂಪೂರ್ಣವಾಗಿ ತಿಲಾಂಜಲಿ ಇದೆ. ಈಗ ನಾನು ಸಿಗಡಿ ಕೃಷಿ ಒಂದನ್ನೇ ಅವಲಂಬನೆ ಮಾಡಿಕೊಂಡಿದ್ದೆ. ಜೊತೆಗೆ ನಮ್ಮ ಅವನೊಂದು ತೋಟ ಇದೆ, ಇದನ್ನೆಲ್ಲ ನೋಡ್ಕೊಳ್ತೇನೆ. ಇದರಲ್ಲಿ ಬಂದ ಆದಾಯ ಹಾಗೂ ನನ್ನ ಸಿಗಡಿ ಕೃಷಿಯಲ್ಲಿ ಬಂದ ಆದಾಯ, ಮತ್ತು ನಮ್ಮ ಮಾವನವರಿಗೆ ಸ್ವಲ್ಪ ಹೋಗಿದ್ದ ಆರ್ಥಿಕ ಸಹಾಯ, ಮತ್ತು ಇವರು ಮನೆಯವರೆಲ್ಲ ಸಹಕಾರದಿಂದ ಒಟ್ಟು ಈ ಮನೆ ರೂಪಾಯಿ. ಅಲ್ಲ ಇವಾಗ ನಾನು ಈ ಮನೆಗೆ ಎಷ್ಟು ಖರ್ಚು ಬಿತ್ತು ನಾನು ಕೇಳೋದಿಲ್ಲ, ಯಾಕಂದ್ರೆ ನೀವು ನಾನು ಕೇಳೋದಿಲ್ಲ, ನಾನು ಹೇಳೋದು ಇದು ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ನಾವೊಂದು ಲೆಕ್ಕನೂ ಇಟ್ಟಿಲ್ಲ. ಯಾಕಂದ್ರೆ ನಾವು ಎಲ್ಲ ತುಂಬಾ ಲಕ್ಸುರಿ ಐಟಮ್ ಯಾವುದನ್ನು ಬಳಸಿಲ್ಲ. ನಮ್ಗೆ ಎಕಾನಮಿಯಾಗಿ ಮಾಡಿದ್ದೇವೆ. ನಿಜವಾಗಿ ಹೇಳ್ಬೇಕಂದ್ರೆ ನಾವು ಈ ಮನೆಗೆ ಯಾವ್ದು ಲಕ್ಸುರಿ ಐಟಮ್ ಬಳಸಿಲ್ಲ. ಹೌದು ನೋಡಿ, ಯಾವ್ದು ಲಕ್ಸುರಿ ಐಟಮ್ಸ್ ಬಳಸಿಲ್ಲ. ಆದ್ರೆ ಈ ಮನೆ ನೀವು ನೋಡಿ, ಇವಾಗ ಎಲ್ಲಿ ನೋಡಿ ಮರ ಕೂಡ ಈ ಕಲ್ಲಂಬೋಗಿ ಅಂತ ಸ್ವಲ್ಪ ಕಮ್ಮಿ ವೆಚ್ಚದ ಮರ ಇವಲ್ಲ. ನಾವು ಇದಕ್ಕೆ ಈಗೆಲ್ಲ ಟೀ ಕುಡ್ ಸಾಗುವಾನಿ ಬಳಸ್ತಾರೆ, ನಾವೆಲ್ಲ ಬಳಸಲಿಲ್ಲ ಸರ್. ಇವೆಲ್ಲ ನಾವು ಕಲ್ಲಂಬೋಗಿ ಅಂತ ಆ ಮರವನ್ನು ಬಳಸಿದ್ದೇವೆ. ಗೋಡೆಗೆಲ್ಲ ಟೈಲ್ಸ್ ಅಂತಿದ್ದೇವೆ. ಇದೊಂದು ತರದ ಟೈಲ್ಸ್, ಇದು ನೋಡ್ಲಿಕ್ಕೆ ಇದು ಮುಳಕಲ್ಲು, ಕೆಂಪು ಕಲ್ಲಿನ ಹಾಗೆ ಕೆಂಪು ಕಲ್ಲಿನ ಆಲೂರು ಕಲ್ಲು ಅಂತ, ನಮ್ಮ ಆಲೂರು ಕಲ್ಲು ಬಹಳ ಫೇಮಸ್ ಇದೆ. ಬಟ್ ಅದೇ ಕಲ್ಲರಿಗೆ ಆ ಡಿಸೈನಿಂಗ್ ಕಲ್ಲನ್ನು ಇದನ್ನ ನಾನು ಮಂಗಳೂರಿನಿಂದ ಒಂದು ಶೋರೂಮ್ ಅಲ್ಲಿ ಮಾಡ್ಕೊಂಡು ಇದೆ, ಎಲ್ಲ ಕಡೆ ಲಭ್ಯ ಇದೆ ಇವಾಗ. ಮತ್ತೆ ಅದೇ ನಾನು ಸಿಂಪಲ್ ಟೈಲ್ಸ್ ಅಂತ ಯೂಸ್ ಮಾಡಿದ್ದೆ, ಅದೇ ಕಂಪನಿಯಿಂದ ಇದನ್ನು ಹಾಕಿದ್ದೆ. ಅಲ್ಲ ಇವಾಗ ನೀವು ರೈತರಾಗಿ ಇಂಥ ಮನೆಗಳನ್ನು ಕಟ್ಟಿದ್ದೀರಾ, ನೀವು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೈತರು ಯಾವಾಗಲೂ ರೈತರಿಗೆ ಹೇಳೋದಿಷ್ಟ ಏನಂದ್ರೆ, ರೈತರು ಯಾವ್ದನ್ನು ಏನ್ ಬೇಕಿದ್ರು ಸಾಧಿಸಬಹುದು. ಅದು ಮಾತ್ರ ನಾನು, ಯಾಕಂದ್ರೆ ನಾನು
ಸಿಗಡಿ ಕೃಷಿಯಲ್ಲಿ ನೋಡಿದ್ದೇನೆ. ನಮ್ದು ಈಗ ತೋಟ ಗೀಟ ಇದನ್ನು ಮಾಡ್ಕೊಂಡು ಕೂಡ ನಾವು ಅದರಲ್ಲಿ ಸಫಲತೆ ಕಂಡಿದ್ದೇವೆ. ಕೊನೆಯದಾಗಿ ಸಾಧನೆ ಮಾಡಿಲ್ಲ ಅಂದ್ರೆ ಯಾವ್ದ್ರಲ್ಲಿ ನಾವು ಇದಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕನಸು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ದೇ ಇರ್ತದೆ. ಈಗ ನನಗೂ ಇರ್ತದೆ, ನಿಮಗೂ ಇರ್ತದೆ, ಸಹಜ. ಈಗ ತಾನೊಂದು ಜೀವನದಲ್ಲಿ ನಾನು ಹೀಗೆ ಇರ್ಬೇಕು, ನಾನು ಒಂದು ಖುಷಿಯಿಂದ ಇರ್ಬೇಕು, ನಾನು ಇಂಥದೊಂದು ಮನೆಯಲ್ಲಿ ಇರ್ಬೇಕು, ನನ್ನಲ್ಲಿ ಸಾಧ್ಯ ಆದೊಂದು ಚಂದದ ಮನೆ, ಅಂದ ಚಂದದ ಮನೆಯಲ್ಲಿ ಇರ್ಬೇಕು, ನನ್ನ ಹೆಂಡತಿ ನನ್ನ ಮಕ್ಕಳು ಅದರಿಂದ ಖುಷಿಯಿಂದ ಇರ್ಬೇಕು, ನನ್ನ ಸಂಸಾರ ಖುಷಿ ನೆಮ್ಮದಿಯಿಂದ ಇರ್ಬೇಕು. ಆ ಪ್ರತಿಯೊಬ್ಬ ಹೆಚ್ಚಿನ ರೈತರಿಗೆ ಇರ್ತದೆ. ಅದರಲ್ಲಿ ನಾನು ಒಬ್ಬ ಭಾಗ್ಯ ಅಂತ ಹೇಳ್ಬೋದು ಅಷ್ಟೇ. ಅಲ್ಲ, ಇವಾಗ ಕೆಲವರು ಹೇಳ್ತಾರೆ ಈ ಮನೆಗೆ ಈ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಡೆಡ್ ಅಮೌಂಟ್ ಆಗ್ತದೆ, ಅದಕ್ಕೇನಾದರೂ ಬೇರೆ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮನೆ ಅನ್ನ ಆಗ್ತದ, ಉತ್ಪತ್ತಿ ಕೊಡ್ತದೆ, ಯಾಕೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಒಳ್ಳೆ ಕಷ್ಟಪಟ್ಟು ಮಾಡಿದ ಸಹಿತ ಒಂದು ಕೊಂಕ ಹೇಳೋರು ಇದ್ದಾರೆ. ಅವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಜೀವನದಲ್ಲಿ ಪರಿಶ್ರಮ ಬಿಟ್ಟು ದುಡಿಯುವಂತಹ ಹಣವನ್ನ ಮನುಷ್ಯ ಹುಟ್ಟುವಾಗ ಬತ್ತಲೆ ಬಂದಿರ್ತಾನೆ, ಸಾಯುವಾಗ ಬತ್ತಲೆ ಹೋಗಿರ್ತಾನೆ. ಅವನ ಜೊತೆಗೆ ಯಾರು ಕೂಡ ಅವನು ಗಳಿಸಿಟ್ಟಂತ ಹಣವನ್ನು ಹಾಕಿ ಯಾರು ಅವನ ಅಂತ್ಯಕ್ರಿಯೆ ಯಾವುದು ಮಾಡುವುದಿಲ್ಲ, ಅಥವಾ ಅವನು ಕೂಡ ತಗೊಂಡು ಹೋಗುವುದಿಲ್ಲ. ಜೀವನದಲ್ಲಿ ಒಂಥರ ನೆಮ್ಮದಿ ಖುಷಿಯನ್ನು ಪಡಬೇಕಿದ್ರೆ ನಾವು ದುಡಿದಂತ ಹಣವನ್ನು ನಾವು ಬಳಸ್ಕೊಳ್ಬೇಕು, ನಾವು ಅದರ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಈಗ ಬೇರೆ ಯಾವ್ದು ದುರಾಚಾರಕ್ಕೂ ಬೇರೆ ಯಾವ್ದು ದುರಭ್ಯಾಸಕ್ಕೆ ಹಾಕಿಲ್ಲ. ನಾವೊಂದು ಕನಸಿನ ಮನೆ, ನಮ್ಗೊಂದು ಒಳ್ಳೆ ಮನೆಯಲ್ಲಿ ಇರ್ಬೇಕು. ನಾವು ಸಾಧನ ಅದು ಒಳ್ಳೇದಲ್ಲ, ನಮ್ಗೆ ತಿಳಿದ ಹಾಗೆ ನಮ್ಮಲ್ಲಿ ಎಷ್ಟು ಸಾಧ್ಯವೋ ನಮ್ಮ ಶಕ್ತಿಗೆ ಅನುಸಾರ ಇರ್ಬೇಕಷ್ಟೇ. ಅದ್ ಬಿಟ್ಟು ಈಗ ದುಡ್ಡ ಹಣ ಬಳಸಿಡುವುದು ನಾವು ಹೌದು ನೀವೊಂದು ಹೇಳಿದ್ರಿ ಸರ್, ಇವಾಗ ಮನೆಗೆ ಹಾಕುವ ಹಣ ವೇಸ್ಟ್ ಅಂತ. ಹಣ ಎಲ್ಲದೂ ವೇಸ್ಟ್, ದುಡ್ಡು ಮಾಡಿ ಇಟ್ಟದ್ದು ವೇಸ್ಟ್ ಅಲ್ಲ ಸರ್. ಅದು ದುಡ್ಡು ಯಾಕೆ ಇಟ್ಟಿರ್ತಾರೆ ವೇಸ್ಟ್? ಅದನ್ನ ಯಾರು ಬಳಸ್ತಾರೆ? ದುಡ್ಡನ್ನು ಬಳಸೋದಿಲ್ಲ. ನನ್ನ ಅಭಿಪ್ರಾಯ ಹಾಗೆ. ಇವಾಗ ನೀವು ಮನೆ ಕಟ್ಟಬೇಕಿದ್ರೆ ನೀವು ಮಾವನ ಬಗ್ಗೆ ಎಲ್ಲ ಹೇಳಿದ್ರಿ, ನಿಮ್ಮ ಮಕ್ಕಳು, ನಿಮ್ಮ ಮಿಸಸ್ಸು, ನಿಮ್ಮ ಮಿಸಸ್ ಒಂದು ಪರಿಚಯ ಮಾಡಿಸಿಕೊಳ್ಳಿ, ನಂಬರ್ ನೋಡ್ಕೊಳ್ಳಿ. ಬನ್ನಿ ಬನ್ನಿ ನೋಡಿ, ಮಿಸಸ್ ನಮ್ಮ ಈಗ ಕೃಷಿಕ ರಾಜು ಶೆಟ್ಟಿ ಅವರ ಪತ್ನಿಯವರು. ಈ ಪತ್ನಿಯವರು ಈ ರಾಜು ಶೆಟ್ಟಿ ಇವಾಗ ಏನು ಮನೆ ಕಟ್ಟಿದಾರಲ್ಲ, ಎಲ್ಲ ಒಂದು ಗಾದೆ ಮಾತಿದೆ, ಒಬ್ಬ ಪುರುಷರ ಯಶಸ್ಸಿನ ಹಿಂದೆ ಪತ್ನಿ ಇರ್ತಾರೆ, ಹೆಂಡತಿ ಇರ್ತಾರೆ ಅಂತೇಳಿ. ಇವಾಗ ರಾಜು ಶೆಟ್ಟಿ ಮಿಸಸ್ ಪ್ರೇಮಲತಾ ಅವರು ಇಂಥ ಒಂದು ಮನೆಯನ್ನ ಅವರು ಯಜಮಾನ ಕಟ್ಟಿದ್ದಾರೆ. ಅವ್ರದ್ದು ಸಹಕಾರ ಇದೆ, ಸಪೋರ್ಟ್ ಇದೆ. ಇವರು ಈ ಮನೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಖಂಡಿತ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೇನೆ. ಈ ಮನೆ ನಿಜವಾಗಿ ಮನೆಯ ಕನಸು ಎಲ್ಲರಿಗಿಂತ ಹೆಚ್ಚಾಗಿ ಇವರದೇ ಇದೆ. ನಿಮ್ಮ ಪತ್ನಿಯ ಆಸೆಯಿಂದ ಇವಾಗ ನೀವು ನಮ್ಮ ಈ ಮನೆ ಮಾಡುವ ಇದರಲ್ಲಿ ಇದ್ದಿಲ್ಲ. ಇವಳು ಇಲ್ಲ, ನಾವೊಂದು ಮನೆಯಲ್ಲಿ ಇರೋಣ, ನಾವು ಇಷ್ಟೆಲ್ಲ ದುಡಿದಿದ್ದೇವೆ, ಕಳ್ಕೊಂಡಿದ್ದೇವೆ, ನಾವು ಪ್ರೆಷರ್ ಎಲ್ಲ ಮಾಡಿ ತುಂಬಾ ಲ್ಯಾಕ್ಸ್ಟಿಗೆಲ್ಲ ಕಳ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾನೇನೋ ನಮ್ದು ಹೋಟೆಲ್ ಉದ್ಯಮ ಮತ್ತು ಸಿಟಿ ಉದ್ಯಮ ಕೆಲವೊಂದು ಸಂದರ್ಭದಲ್ಲಿ ಕೈ ಹಿಡಿದಿತ್ತು. ಕಡೆಗೆ ಇವಳು ಕನಸು ಏನಂದ್ರೆ ನಾವು ಒಂದು ಮನೆ ಚಂದ ಮಾಡಿ ಕಟ್ಕೊಳ್ಳೋಣ, ಇರುವ ಮನೆ ವಾಸ್ತು ಸರಿ ಇಲ್ಲ, ನಾವು ಆ ಮನೆಯನ್ನ ಬದಲಿ ಮಾಡುವ, ಸಣ್ಣ ಪ್ರಮಾಣದಲ್ಲಿ ಒಂದು ಮನೆ ಆದ್ರೂ ಮಾಡುವ ಅಂತ ಹೇಳ್ಕೊಂಡು ಹೇಳಿದ್ದೇವೆ. ಹಾಗಾಗಿ ನಾವು ಇವಳು ಇದಕ್ಕೋಸ್ಕರ ಅಂತಲ್ಲ, ಇವಳು ನಾನು ಹೇಳ್ತೇನೆ, ಅವಳು ಒಬ್ಬಳೇ ಅಲ್ಲ, ಬಟ್ ನಮ್ಮ ಮಕ್ಕಳು ಹೇಳ್ತಾರೆ. ನನ್ನ ಮಗ BE ಮಾಡಿ MS ಮಾಡಿ ಅಮೆರಿಕದಲ್ಲಿ ಈಗ ಸದ್ಯ ಉದ್ಯೋಗ ನಿಮಿತ್ತ ದೇಶದಲ್ಲಿದ್ದಾನೆ. ಮಗಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹುಬ್ಳಿಯಲ್ಲಿ ಟೀಚರ್ ಕಂಪನಿ. ಎಷ್ಟು ಜನ ಮಕ್ಕಳು ರಾಜು ಶೆಟ್ಟಿ? ನಮ್ಗೆ 2 ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಮಗ ಅಮೆರಿಕದಲ್ಲಿ ಇರೋದು. ನೋಡಿ, ಇವರು ಒಬ್ಬರು ಮಗ, ಇವರು ಕೃಷಿಕರು, ಇವ್ರ ಮಗ ಅಮೆರಿಕದಲ್ಲಿದ್ದಾರೆ, ಮಗಳು ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲ, ನೀವು ಇತಿಹಾಸಗಳನ್ನೆಲ್ಲ ನೋಡಿರ್ಬೋದು, ತಾಜ್ ಮಹಲ್ ಕಟ್ಟಿದ್ರು, ಹಾಗೆ ಹೀಗೆ ಪತ್ನಿಯ ನೆನಪು ಪ್ರೇಮಕ್ಕೋಸ್ಕರ ಮಾಡಿದ್ದಾರೆ ಅಂತ. ಆದರೆ ನಮ್ಮ ರಾಜು ಶೆಟ್ಟರು ಅವ್ರ ಪತ್ನಿಗೋಸ್ಕರ ಇಂಥದ್ದೊಂದು ಮನೆಯನ್ನು ಹಳ್ಳಿಯಲ್ಲಿ ಕಟ್ಟಿ ಎಬ್ಬಿಸಿದ್ದಾರೆ ಅಂತಂದರೆ ಗ್ರೇಟ್ ಅಲ್ವಾ? ನಿಮಗೆ ಏನು ಅನಿಸುತ್ತಮ್ಮ? ನಿಮ್ಮ ಯಜಮಾನರು ಈ ರೀತಿ ಒಂದು ಮನೆ ಕಟ್ಟಿದಾರಲ್ಲ, ನಿಮಗೆ ಏನು ಅನಿಸುತ್ತೆ? ಖುಷಿ? ಸಹಕಾರ ಮಾಡಿದ್ರಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದ್ರಲ್ಲಿ ತುಂಬಾ ಪರಿಶ್ರಮ ಇದೆ ಅವರದ್ದು. ಪರಿಶ್ರಮ ಅಂದ್ರೆ ಬೆವರಲ್ಲ, ರಕ್ತನೇ ಹರಿಸಿ ಆ ತರ ಪರಿಶ್ರಮದಿಂದ ಮಾಡಿದ್ದಾರೆ ನಮ್ಮನ್ನ. ಅಲ್ಲ, ನಾನು ಸ್ನೇಹಿತರೆ ಮುಂಚೆನೆ ಹೇಳಿದೆ, ಈ ಮನೆ ಇದೆಯಲ್ಲ, ಈ ಮನೆ ಹಿಂದ್ಗಡೆ ಒಬ್ಬ ಕೃಷಿಕನ ಒಂದೊಂದು ಬೆವರ ಹಣ್ಣಿನ ಫೌಂಡೇಶನ್ ಇದೆ ಅಂತ ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ನಾನು ಒಂದ್ಸಲ ಅನ್ಸ್ಕೊಂಡಿದ್ದಿತ್ತು, ಯಾಕಪ್ಪ ಇವರು ಹೀಗೆ ಕಷ್ಟಪಡ್ತಾರೆ ಅಂತ. ಇಲ್ಲಿ ಅಲ್ಲ, ಮನೆ ಕಟ್ಟಬೇಕಿದ್ದರೆ ಮಾತ್ರ ಇವರು ಕಷ್ಟವನ್ನು ನೋಡಿಲ್ಲ ನಾನು. ಇವರು ಸಿಗಡಿ ಕೃಷಿಗೆ ಹೋದಾಗ ಸಿಗಡಿ ಕೃಷಿಯಲ್ಲಿ ಕೆರೆಗೆ ಪಾಂಟಿಗಳಿಗೆ ಮುಟ್ಟಿ ಕೆಲಸ ಮಾಡ್ತಾರೆ. ಎಲ್ಲದರ ಜೊತೆ ಯಾರಿಗೇ ಆಗಿರಲಿ, ನಾವು ಮಾಡಬೇಕು ಅನ್ನುವ ಬದ್ಧತೆ ಇದ್ದಾಗ ಆ ಕೆಲಸವನ್ನು ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಮ್ಮ ರಾಜು ಶೆಟ್ಟಿ ಸಾಕ್ಷಿಯವರು. ಮನೆ ಕಟ್ಟಿದಾರಲ್ಲ, ಇಲ್ಲಿ ಯಾವುದನ್ನು ಸಹಿತ ರಾಮಕೃಷ್ಣರ ಲೆಕ್ಕ ಇಲ್ಲ. ಪೈಸಾ ಇರೋದು ಸರ್ಕಾರಕ್ಕೆ ಏನು ಕಟ್ಟಬೇಕು ಅದನ್ನೆಲ್ಲ ಕಟ್ಟಿ ಪ್ರಾಮಾಣಿಕವಾಗಿ ಬೆಳೆದಿದ್ದಾರೆ. ರೈತರು ಎಷ್ಟು ಪ್ರಾಮಾಣಿಕವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಈ ಮನೆಯ ಹಿಂದಿರುವ ಶಕ್ತಿ ರಾಜು ಶೆಟ್ಟಿ ಸಾಕ್ಷಿಯವರು. ಈಗ ಈ ಮುಂಚಿತವಾಗಿ ನಿಮ್ಗೆ ಹೇಳಿದ್ದೆ, ಸಾಧನೆ ಮಾಡಲಾರದ ರೈತ ಅಂತಲ್ಲ, ಯಾವುದೇ ಉದ್ಯಮದ ಇದ್ದವನು ಕೂಡ ಅವನ ಹತ್ರ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತ ಅದು
ಇನ್ನೊಂದು ಅವನತಿಗೆ ಹೋಗುದು ಗ್ಯಾರಂಟಿ. ಈಗ ನೀವೇ ಹೇಳಿದ್ರಲ್ಲ ಸರ್, ಈಗ ಒಮ್ಮೆ ಲಾಭ ಮತ್ತೆ ಮತ್ತೆ ಲಕ್ಷಣ, ಎರಡು ಲಕ್ಷಣ ಲಾಭ ಎರಡು ಬಂದೇ ಬರ್ತದೆ. ಬಟ್ ಎದೆ ಬಂದ್ಬಾರ್ದು ಹೋಗ್ತಕ್ಕಂಥ ನನಗೆ ಸಿಗಡಿ ಕೃಷಿಯಲ್ಲಿ ನೀವು ನಿಮ್ಮ ಗಮನದಲ್ಲಿ ಇದ್ದಿರ್ಬೋದು ಸರ್. ಎಷ್ಟು ನಾವು ಕಷ್ಟ ಬೀಳ್ತೇವೆ ಅಂತ ಹೇಳಿದ್ರೆ ಅದು ಹೇಳೋ ಹಗಲು ರಾತ್ರಿ ಕೂಡ ಅದ್ರ ಹಿಂದೆ ಇರ್ತೇವೆ. ಒಟ್ಟು ಹೋರಾಟ ಮಾಡಿದ್ರೆ ಖಂಡಿತ, ಸಾಧನೆ ಮಾಡಿದ್ರೆ ಖಂಡಿತ ಅದರಲ್ಲಿ ಸಫಲತೆ ಸಿಗ್ತದೆ ಅನ್ನೋದಕ್ಕೆ ನಾನು ಖಂಡಿತ ಅದ್ರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇರ್ತೇನೆ. ಖಂಡಿತ ನನಗೆ ಅದರಲ್ಲಿ ಯಶಸ್ಸು ಸಿಕ್ಕಿದೆ. ಸಿಗಡಿ ಕೃಷಿಯಲ್ಲಿ ನಾನು ತುಂಬಾ ಯಶಸ್ಸನ್ನು ಕಂಡಿದೆ. ಕೆಲವೊಮ್ಮೆ ನಾನು ಅದರಿಂದ ತುಂಬಾ ಬಹಳ ಬಹಳ ಆಘಾತ ಕೂಡ ಆಗಿದೆ, ನನಗೆ ತಡೆಯಲಾದಷ್ಟು ಆಘಾತ ಕೂಡ ಆಗಿದೆ. ಬಟ್ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಕೃಷಿ ಅವಲಂಬನೆ ಮಾಡ್ಕೊಂಡವರಿಗೆ ಇವತ್ತಿನ ದಿವಸದಲ್ಲಿ ಅದನ್ನು ಸಂಪೂರ್ಣ ಪರಿಪೂರ್ಣವಾಗಿ ಅದರ ಮೇಲೆ ಅವಲಂಬನೆ ಮಾಡ್ಕೊಂಡಿರ್ಬೇಕು. ಮಾತ್ರ ಅದನ್ನು ಬಿಟ್ಟು ಏನು ನಿಷ್ಕಾಳಜಿಯಿಂದ ಮಾಡಿ ಹೋದ್ರೆ ಯಾವ ಕೃಷಿ ಕೂಡ ಉತ್ತಮ ಅಲ್ಲ ಅಂತ ಹೇಳ್ತೇನೆ. ಮೋಸ್ಟ್ಲಿ ಐ ಥಿಂಕ್ ನಮ್ಮ ರಾಜ್ಯದಲ್ಲಿ ಒಬ್ಬ ಕೃಷಿಕರು ಇಂಥ ಒಂದು ಮನೆ ಕಟ್ಟಿದ್ದಿದ್ರೆ ಅದರ ಹೆಮ್ಮೆ ನಮ್ಮ ಊರಿಗೆ ಸಲ್ತದೆ. ಹಿಂದ್ಗಡೆ ಇರುವ ಕೃಷಿ ಭೂಮಿ ಇದು ತೆಂಗಿನ ತೋಟ. ಈ ಮನೆಯ ಮೂಲ ಯಜಮಾನ ಮಹಾಬಲೇಶ್ವರ. ಕೃಷಿ ಯೋಗಿ ನೇಗಿಲು ಯೋಗಿಯ ಮನೆಯ ಮುಂಭಾಗ ತೋರಿಸಿದ್ದೆ ನಾನು. ಇದು ಮನೆಯ ಹಿಂಭಾಗ. ಹೋಮ್ ಥಿಯೇಟರ್ ಅಂತ ಅದನ್ನಾಗಿ ಹೋಮ್ ಥಿಯೇಟರ್ ಪರಿವರ್ತನೆ ಮಾಡಿ. ಎಸ್ ಹೋಮ್ ಥಿಯೇಟರ್. ವಿಂಡೋ ಮಾಡಬಹುದು, ಸ್ಲೈಡಿಂಗ್ ವಿಂಡೋ ಮಾಡಬಹುದು ಇದರಲ್ಲಿ ಸರ್. ಇದು ಅವರು ಒಂದು 400 ಸ್ಕ್ವೇರ್ ಫೀಟ್ 390 ಸ್ಕ್ವೇರ್ ಫೀಟ್ ಜಾಗ ಏರಿಯಾ ಇದೆ ಸರ್. ಇದು ಹೋಮ್ ಥಿಯೇಟರ್ ಮಾಡುವ ಐಡಿಯಾನು ಇದೆ. ಸಂಜೆ ಟೈಮ್ ಪಾಸ್ ಮಾಡಲಿಕ್ಕೆ ಮನುಷ್ಯನ ಜೀವನದಲ್ಲಿ ಕಷ್ಟ ಬಿಡುದು ಇರುತ್ತೆ. ಸ್ವಲ್ಪ ಒಂದು 4 ದಿವಸ ಒಂದು ಖುಷಿಯಿಂದ ಇರ್ಬೇಕಲ್ಲ. ದುಡ್ಡು ನಾನು ನಿಮ್ಗೆ ಹೇಳಿ ಸರ್, ದುಡ್ದು ಬೆಳೆಯ ದುಡ್ದು ಇರೋದು ಅವ್ರ ಮರಿ ಮಕ್ಕಳ ತನಕ ಇಟ್ಟಿರ್ತಾರೆ. ನಮ್ಗೆ ಯಾವ ಅಭ್ಯಾಸ ಇಲ್ಲ, ನಮ್ಗೆ ದುಡ್ಡು ಇರ್ಬೇಕಂತಿಲ್ಲ. ನಮ್ಮ ಜೀವನದಲ್ಲಿ ನಾವು ಖುಷಿಯಿಂದ ಇರಬೇಕು, ನಮ್ಮ ಮಕ್ಕಳು ಖುಷಿಯಿಂದ ಇರ್ಬೇಕು, ಅವ್ರು ದುಡ್ಡು ಇರ್ಬೇಕು, ದುಡ್ಡು ಅವರೇ ಮಾಡಿ ಖುಷಿ ಪಡ್ಬೇಕು. ಇಲ್ಲಿ ಕುತ್ಕೊಂಡಿದಾರಲ್ಲ, ಪಕ್ಕದಲ್ಲಿರೋದು ಮಗಳು, ಅದ್ರ ಪಕ್ಕದಲ್ಲಿರೋರು ಅವ್ರ ಮಿಸ್ಸಸ್ಸು, ಮಗಳ ಪಕ್ಕದಲ್ಲಿರೋದು ಅವ್ರ ಅಳಿಯ. ನಾನು ನಿಮಗೆ ಹೇಳ್ತೀನಲ್ಲ ರೈತ ಕಾಯಕ ಮನೆ ಅಂಥೇಳಿ, ರೈತ ಕಾಯಕದ ಮನೆಯ ಮೊದಲ ಪ್ಲಾನ್ ಮಾಸ್ಟರ್ ಇವರು ಮಹಾಬಲ ಶೆಟ್ಟಿ ಅಂತ ಇವ್ರ ಹೆಸರು. ಗಿಡ್ಡಮ್ಮ ಶೆಟ್ಟಿ, ಮಹಾಬಲ ಶೆಟ್ಟಿ ಹಾಗೂ ಗಿಡ್ಡಮ್ಮ ಶೆಟ್ಟಿ ಅವರು. ಇದನ್ನು ನಿಮಗೆ ತೋರಿಸಿದ್ದೀರಿ. ರಾಜು ಶೆಟ್ಟರು ಅವರ ಮಿಸ್ಸಸ್ಸು, ಅವರ ಪ್ರೇಮ ಮಂದಿರದ ನಿರ್ಮಾಣದ ಹಿಂದಿರೋ ಮಿಸ್ಸಸ್ ಅವರು. ಇದಿಷ್ಟು ಕಾಯಕ ಯೋಗಿಯ ಮನೆಯ ಸಾಹಸದ ಹಿಂದಿನ ಸೀಕ್ರೆಟ್. ಕೃಷಿಕರ ರಾಜು ಶೆಟ್ಟರವರ ಮನೆ ರಾತ್ರಿಯ ಒಂದು ನೋಟ. ಸ್ನೇಹಿತರೆ, ಇವ್ರ ಮನೆಗೆ ಸಂಪೂರ್ಣ ಸೋಲಾರ್ ಸಿಸ್ಟಮನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. 2-3 ದಿನ ಕರೆಂಟ್ ಹೋದರೂ ಇವ್ರ ಮನೆ ಕತ್ತಲಾಗೋದಿಲ್ಲ. ಸ್ನೇಹಿತರೆ, ಕ್ಷಮೆ ಇರಲಿ, ವಿಡಿಯೋ ಸ್ವಲ್ಪ ಲಾಂಗ್ ಇದೆ. ನೇಗಿಲ ಯೋಗಿ ಮನೆ ಪರಿಶ್ರಮ 5-10 ನಿಮಿಷದಲ್ಲಿ ಹೇಳೋದು ಕಷ್ಟ. ಗೆಳೆಯರೆ, ರೈತ ಕಟ್ಟಿದ ವಿನೂತನ ಮನೆ ನಿಮಗೆ ಇಷ್ಟ ಆದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದ ಜೊತೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.